ಖುಷಿ ಅನ್ನೋದಕ್ಕಿಂತ ನಮ್ಮನ್ನು ಗುರುತಿಸಿರೋದು ಬಹಳ ವಿಶೇಷವಾಗಿದೆ. ಎಷ್ಟೋ ಲಕ್ಷಾಂತರ ಲೀಡರ್ಗಳಲ್ಲಿ ನಮ್ಮನ್ನ ಒಂದು ಹೋರಾಟಗಾರನ್ನ ಗುರುತಿಸಿ ಒಂದು ಕರ್ನಾಟಕ ಕೀರ್ತಿ ರತ್ನ ಪ್ರಶಸ್ತಿ ಅಂತ ಯಾಕೆ ಕೊಟ್ರು ಅನ್ನೋದಕ್ಕೆ ನಾವಿವಾಗ ಇನ್ನೂ ಯೋಚನೆ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಅವ್ರು ಹೇಳ್ದಂಗೆ ನಿಮ್ಗೆ ಯಾವ ಪ್ರಶಸ್ತಿ ಕೊಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಸರ್ ಅಂತ ಹೇಳ್ಬಿಟ್ಟು ಅವರೇ ಆಯ್ಕೆ ಮಾಡಿ ಕರ್ನಾಟಕ ಕೀರ್ತಿ ರತ್ನ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ಅದೃಷ್ಟವಂತರು. ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾವು ಸೇವೆ ಮಾಡುವಂತ ಗುರುತಿಸಿ ಇವತ್ತು ನಮಗೆ ಒಂದು ಪ್ರಶಸ್ತಿ ಕೊಟ್ಟಿರೋದು ಏನು ನಮ್ಮ ಜನಸಿರಿ ಫೌಂಡೇಶನ್ ಸಂಸ್ಥಾಪಕರಾದ ನಾಗಲೇಖ ಅವರಿಗೆ ಮತ್ತೆ ಅವ್ರ ತಂಡದವರಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸ್ತೀನಿ. ಯಾಕಂದ್ರೆ ನಾಗಲೇಖ ಅವ್ರನ್ನ ಇವತ್ತಿಂದ ನೋಡ್ತಾ ಇಲ್ಲ, ನಾವು ಸುಮಾರು ವರ್ಷಗಳಿಂದ ಅವ್ರ ಸೇವೆಗಳು ಅವ್ರ ಹೋರಾಟಗಳು ತುಂಬಾ ಅವಾಗೆ ಆ ಲೀಡರ್ ಅನ್ನೋದು ಗೊತ್ತಾಗಿ ಇವತ್ತು ನಮ್ಗೆ ಈ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರಿಂದ ಎಲ್ರಿಗೂ ಇವತ್ತು ನಮ್ಗೆ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಗೌರವ ಕೊಟ್ಟಂತ ಎಲ್ರಿಗೂ ವಂದಿಸಿ ಒಂದು ಎರಡು ಏನು ಮಾಧ್ಯಮದವ್ರಿಗೂ ಮತ್ತೆ ಎಲ್ಲಾ ಮಿತ್ರರಿಗೂ ವಂದಿಸಿ ನಮ್ಮ ಒಂದು ಭಾರತೀಯರ ಸೇವಾ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸ್ತೀನಿ.